ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಪ್ರಥಮ ಹಂತವಾಗಿ ಈಗಾಗಲೇ ದಸರಾ ಗಜಪಡೆ ಅಭಿಮನ್ಯು ಟೀಮ್ ಏನು ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು. ಏನು ಮೈಸೂರಿನ ರಾಜಬೀದಿಗಳಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳ ತಂಡ ಈಗಾಗಲೇ ಒಂದು ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ತನ್ನ ತಾಲೀಮನ್ನು ಈಗಾಗಲೇ ಮುಂದುವರಿಸಿದೆ. 9 ಆನೆಗಳು ಕೂಡ ಇಂದು ಕೂಡ ಏನು ಮೈಸೂರಿನ ಪ್ರಮುಖ ಅಂದರೆ ಜಂಬೂ ಸವಾರಿ ಸಾಗುವಂತಹ ರಸ್ತೆಗಳಲ್ಲಿ ತನ್ನ ತಾಲೀಮನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಕೂಡ ಅಭಿಮನ್ಯು ಟೀಮ್ಗೆ ತೂಕದ ಪರೀಕ್ಷೆ ಕೂಡ ಆಗಿತ್ತು. ಹೀಗಾಗಿ 9 ಆನೆಗಳು ಕೂಡ ಇಂದು ಕೂಡ ರಾಜಬೀದಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಅತಿ ಏನು ಸಾಕಷ್ಟು ಉತ್ಸುಕತೆಯಿಂದ ಈ ಆನೆಗಳನ್ನು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಪ್ರೋಸೆಸ್ಸನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. 9 ಆನೆಗಳಿಗೂ ಕೂಡ ವಿಶೇಷವಾದಂತಹ ಆಹಾರದ ವ್ಯವಸ್ಥೆ ಇರ್ಬೋದು. ಅದಕ್ಕೆ ಏನು ಸಂಜೆಯ ವೇಳೆ ಮತ್ತು ಬೆಳಗಿನ ವೇಳೆ ಏನು ಒಂದು ತಾಲೀಮನ್ನು ಕೂಡ ಮಾಡ್ತಾ ಇದ್ದಾರೆ. 9 ಆನೆಗಳು ಅಭಿಮನ್ಯು ನೇತೃತ್ವದ ತಂಡ ಏನಿದೆ, ಈ ತಂಡ ಈಗಾಗಲೇ ಏನು ರಾಜ ಬೀದಿಗಳಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ನೆನೆಯೂ ಕೂಡ ತೂಕದ ಪರೀಕ್ಷೆಯನ್ನು ಮಾಡಲಾಗಿತ್ತು. ಏನು ತೂಕದ ಪರೀಕ್ಷೆಯಲ್ಲಿ ಏನು ಬಲಭೀಮ ಅತಿ ಹೆಚ್ಚು ತೂಕವನ್ನು ಹಾಗೂ ಸಾಕಷ್ಟು ಕಡಿಮೆ ತೂಕವನ್ನು ಕಾವೇರಿ ಹೊಂದಿರತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಜಂಬೂ ಸವಾರಿ ಸಾಗುವಂತಹ ರಸ್ತೆಗಳಲ್ಲಿ ಆನೆಗಳಿಗೆ ತಾಲೀಮನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದೆ. ಹಂತ ಹಂತವಾಗಿ ಸಾಕಷ್ಟು ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಇಂದಿನ ತಾಲೀಮು ಕೂಡ ಪ್ರಾರಂಭವಾಗಿದೆ. ಇಲಾಖೆ ಅಧಿಕಾರಿಗಳು ಸೇರಿದಂತೆ ಮಾವುತರು ಕಾವಾಡಿಗರು ಕೂಡ ಆನೆಯ ಜೊತೆ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶ್ರೇಯಸ್ ಜೊತೆ ಯಶಸ್ ಮಾವತರು, ನಿಮ್ಮ ಧ್ವನಿ ನ್ಯೂಸ್.